ಫ್ರೆಂಡ್ಸ್, ಇವತ್ತೊಂದು 2 ರಿಂದ 3 ಗಂಟೆ ಹೊತ್ತಿಗೆ ನಮ್ಮ ವಿರಾಜಪೇಟೆಗೆ ಮಡಿಕೇರಿ ಹೋಗೋ ದಾರಿಲಿ ಏನು ರಶ್ಮಿಕಾ ಮಂದಣ್ಣವ್ರ ಮನೆ ಇದೆ ನೋಡಿ. ಆ, ಅದ್ರ ಮುಂಭಾಗ ಸ್ವಲ್ಪ ಪಾಳು ಬಿದ್ದಿರೋ ಗದ್ದೆಗಳಿದ್ದಾವೆ. ಅಂದರೆ ಮೊದಲೆಲ್ಲ ಗದ್ದೆಗಳು ಮಾಡ್ತಾಯಿದ್ರು, ಸೊ ಇವಾಗ ಗದ್ದೆಗಳೆಲ್ಲ ಮಾಡ್ತಾಯಿಲ್ಲ. ಆ ಜಾಗಕ್ಕೆ ಒಂದು 20 ರಿಂದ 25 ಆನೆಗಳು ಸಡನ್ನಾಗಿ ಬಂದಿರುತ್ತೆ. ಸೊ ಎಲ್ಲಿಂದ ಬಂತು ಏನು ಅಂತ ನಾನು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ನೋಡಿ. ಆ್ಯಸ್ ಪರ್ ನನ್ನ ಪ್ರಕಾರ ಅಂದರೆ ನಾನು ಅಲ್ಲಿಂದ ಸ್ಥಳೀಯರ ಹತ್ರ ಮಾಹಿತಿ ಪಡ್ಕೊಂಡ ನಂತರ ಈಗ ವಿರಾಜಪೇಟೆ ಕಡೆಗೆ ಆನೆಗಳು ಬರೋದು ತುಂಬ ಕಮ್ಮಿ. ಅಂದರೆ ವಿರಾಜಪೇಟೆ ಸುತ್ತಮುತ್ತ ಪ್ರದೇಶಕ್ಕೆ ಆನೆ ಬರೋದು ತುಂಬ ಕಮ್ಮಿ. ಈ ಆನೆಗಳು ಎಲ್ಲಿಂದ ಬಂದಿರ್ಬೋದು ಅಂತಂದರೆ ಸಿದ್ದಾಪುರ ಭಾಗದಿಂದ ಬಂದಿರ್ಬೋದು ಅನ್ಕೋತೀನಿ ನಾನು. ಸೊ ಸಿದ್ದಾಪುರಗಾಗಿ ಹಾಗೆ ನಮ್ಮ ಏನೋ ಬೆಟ್ಟ ಎಲ್ಲ ಇದೆ ನೋಡಿ ನಮ್ಮ ವಿರಾಜಪೇಟೆಯಲ್ಲಿ, ಆ ಬೆಟ್ಟದ ಭಾಗದಿಂದ ಬಂದಿರಬೇಕು. ಸಿದ್ದಾಪುರ ಮಾಲ್ದಾರೆ ಆ ಕಡೆನೇ ಈ ಕಾಡಾನೆಗಳು ಇಲ್ಲಿಗೆ ಎಂಟ್ರಿ ಕೊಟ್ಟಿರಬೇಕು. ಸದ್ಯಕ್ಕೆ ನಾಡಿಗೆ ಬಂದುಬಿಟ್ಟಿದ್ದಾರೆ, ಎಲ್ಲಿಗೆ ಹೋಗಬೇಕು ಏನು ಅಂತ ಗೊತ್ತಾಗ್ತಿಲ್ಲ. ಒಂದ್ರ ಮೇಲೆ ಒಂದು ಬಿದ್ಕೊಂಡು ಪಾಪ ನೋಡಿ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು. ನೋಡ್ಬೇಕು ಇವಾಗ ನಾಳೆ ಮತ್ತೆ ತಿರ್ಗಾ ಏನಾದರೂ ನಮ್ಮ ಅಲ್ಲಿನ ವಿರಾಜಪೇಟೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದ್ರೆ ಅವ್ರೇನಾದರೂ ಆನೆ ಓಡಿಸೋ ಕಾರ್ಯ ಮಾಡ್ಬೋದು. ಬಟ್ ಇದೆಲ್ಲ ಅಲ್ಲಿಂದ ಓಡಿಸ್ಬಿಟ್ಟಿರೋಂಥ ಆನೆಗಳೇ. ಸೊ ಇಲ್ಲಿಗೆ ಬಂದಿರೋದು. ಇವಾಗ ತಿರ್ಗಾ ಇಲ್ಲಿಂದ ಓಡಿಸಿದ್ರೆ ಮತ್ತೆ ಸಿದ್ದಾಪುರ ಬೆಟ್ಟ ಕಡೆಯಿಂದ ಓಡಿಸ್ಬೇಕು. ವೆರಿ ರೇರ್. ನಾನು ಕೇಳ್ಪಟ್ಟೇ ಇಲ್ಲ ವಿರಾಜಪೇಟೆ ಕಡೆ ಆನೆ ಎಲ್ಲ ಬಂದಿರೋವಂಥದ್ದು. ನಮ್ಗೆ ಗೊತ್ತಿರೋಂಗೆ ಸದ್ಯಕ್ಕೆ ಬಂದಿದೆ ಪಾಪ ಆನೆಗಳು. ಯಾಕಾದರೂ ಕಾಡು ಬಿಟ್ಟು ಬರ್ತಾಯಿದ್ದಾವೆ ಅಂತ ನನಗೆ ಅರ್ಥನೇ ಮಾಡ್ಕೊಳಕ್ಕಾಗ್ತಾಯಿಲ್ಲ. ದಯವಿಟ್ಟು ನಮ್ಮ ಅರಣ್ಯ ಅಧಿಕಾರಿ ಪರ್ಮನೆಂಟ್ ಸೊಲ್ಯೂಷನ್ ಒಂದು ಕೊಟ್ಬಿಡಿ ಇದಕ್ಕೆ. ಏನಕ್ಕೆಂದರೆ ತುಂಬ ಕಡೆ ಕಾಡಾನೆ ಓಡಿಸ್ತಾ ಇದ್ದೀರಾ. ನನಗೆ ಅರ್ಥ ಆಗುತ್ತೆ ನಮ್ಮ ಅಧಿಕಾರಿಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ. ಬಟ್ ಆದರೆ ಈ ಆನೆಗಳು ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. ಏನಕ್ಕಾದರೂ ಫಾರೆಸ್ಟಿಂದ ತೋಟದೊಳಗೆ ಬರ್ತಾಯಿದೆ ಏನು ಎತ್ತ ಅಂತೇಳಿ ನಮಗೆ ಅರ್ಥನೇ ಆಗ್ತಾಯಿಲ್ಲ. ಸೊ ಹೀಗಾಗಿ ಸದ್ಯಕ್ಕೆ ಆನೆಗಳು ಬಂದಿದ್ದಾವೆ. ಸೊ ಅಲ್ಲಿನ ಸ್ಥಳೀಯರು ಯಾರಿದ್ದಾರೆ ದಯವಿಟ್ಟು ಒಂದು ಜಾಗರೂಕತೆಯಿಂದ ಇರಿ. ಏನಕ್ಕೆಂದರೆ ನೀವು ತುಂಬ ಅಲ್ಲಿಂದ ಓಡಾಡ್ತಾ ಇರ್ತೀರಾ, ಟೌನ್ಗೆಲ್ಲ ಬರ್ತಾ ಇರ್ತಾರೆ. ಏನಾಗುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ಕಾಡಾನೆಗಳು ಗುಡ್ಡ ಇರೋದ್ರಿಂದ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ಬೋದು. ಸೊ ಹಾಗಾಗಿ ಯಾಕಂದರೆ ಈ ಪಟಾಕಿ ಶಬ್ದ ಅದು ಇದು ಅಂತೇಳಿ ಚೆನ್ನಾಗಿ ಕಿರ್ಚಿ ಅದನ್ನ ತುಂಬ ಒಂಥರ ರೊಚ್ಚಿಗೆ ತೀರ್ತವೆ ಈ ಮೂಮೆಂಟಲ್ಲಿ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರೋಂಥ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಟ್ ಎಂತ ಶಿಸ್ತಿಲ್ ಪೋಯಣ್ಣ ಹಿಂಗ ಕುಕ್ಲೂರು ಸೈಬರ್ ಕಾಪಿರಾಜ್ ಮುಂಜಾನೆ ಪಡಲು ಆನೆ ಸುಮಾರು 10 ಆನೆ ಗುಡ್ಡನಿ ನೋಡಿ. ಕುಕ್ಲೂರು ಸೈಬರ್ ಕಾಪಿರಾಜ್ ಮುಂಜಾನೆ ಕುಕ್ಲೂರು ಈ ಜಾಗ ಅದಾವ ಏನಿಲ್ಲ 10 ಆನೆ ಗುಡ್ಡನಿ. ಸೈಬರ್ ಕಾಪಿರಾಜ್ ಮುಂಜಾನೆ ಪಡಲು 10 ಆನೆ ఏ టైం గుడ్ అండి 12 ఆನೆ టోటల్ 12 ఆನೆ గుడ్డని జాಗ ಕುಕ್ಲೂರು ಸೈಬರ್ ಕಾಪಿರಾಜ್ ಮುಂಜಾನೆ ಪಡಲು ಆನೆ ಸುಮಾರು 10 ಆನೆ ಗುಡ್ಡನಿ ನೋಡಿ. ಕುಕ್ಲೂರು ಸೈಬರ್ ಕಾಪಿರಾಜ್ ಮುಂಜಾನೆ ಕುಕ್ಲೂರು ಈ ಜಾಗ ಅದಾವ ಏನಿಲ್ಲ 10 ಆನೆ ಗುಡ್ಡನಿ. सैबर कापिराज ಮುಂಜಾನೆ ಪಡಲು 10 ಆನೆ ఏ టైం
ಗುಡ್ಡೆ ಉಂಟು ಪನ್ನಂದಾನೆ ಹೋಟೆಲ್ ಪನ್ನಂದಾನೆ ಗುಡ್ಡೆ ಉಂಟು ಜಾಗ ಅದು